ಚಾಯ್ ಮಾಡಿದವರು ನಮ್ಮ ದೇಶದಲ್ಲಿ ಪ್ರಧಾನಿನೇ ಆಗಿದ್ದಾರೆ. ಇನ್ ನಾವು ಮಿಡಲ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ನಾವು ಜೀವನ ಮಾಡಕ್ಕಾಗಲ್ವಾ ಹೇಳಿ? ಹೌದು, ಚಾಯ್ ಮಾಡಿ ದೇಶನೇ ಆಡ್ತಿದ್ದಾರೆ. ಹೌದು, ನಮಗೆ ಲೈಫ್ ನಡೆಯಲ್ವಾ? ಹಾಗೆ ಆಗುತ್ತೆ 100%. ಒನ್ ಲೆಸ್, ಒನ್ ಎರಡು ನಾರ್ಮಲ್. ಹಾ ಸರ್, ಒಂಥರ ಅವರು ಮಾಡಲ್ ಥರನೇ. ಹಾ, ದೇಶದ ಕಿಂಗ್ ಅಲ್ವಾ? ಕಿರಣ್ ಅಂತ ನನ್ನ ಹೆಸರು. ನಾವು ಇದು ಸ್ಟಾರ್ಟ್ ಮಾಡಿ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಒಂದು 6 ಮಂತ್ 7 ಮಂತ್ಸ್ ಆಗಿದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಇದು ಮಿಷಿನ್ ಬಂದ್ಬಿಟ್ಟು ರೋಸ್ಟಿಂಗ್ ಮಿಷಿನು. ಇದು ನಮ್ಮದೇ ಕಾಫಿ ತೋಟ ಇದೆ. ಕಾಫಿ ತೋಟದಿಂದ ಬೀನ್ಸ್ ತಗೊಬಂದು ಇಲ್ಲಿ ಬೀನ್ಸ್ ಹಾಕ್ಬಿಟ್ಟು ಕಾಫಿ ಬೀನ್ಸ್ನ ಇಲ್ಲಿಗೆ ಹಾಕ್ತೀವಿ. ಹಾಂ ಹೌದು, ಇಲ್ಲಿ ಹಾಕೋದು ಕಾಫಿ ಬೀನ್ಸ್ನ. ಇಲ್ಲಿ ಹಾಕ್ಬಿಟ್ಟು ಕಾಫಿ ಬೀನ್ಸ್ನ ನಾವು ಇದು ರೋಸ್ಟಿಂಗಿಗೆ ಇಲ್ಲಿ ಮಿಕ್ಸ್ ಆಗುತ್ತೆ. ಕಟ್ ಮಾಡ್ತೀರಾ? ನಮ್ಮದು ಕಾನ್ಸೆಪ್ಟ್ ಬಂದ್ಬಿಟ್ಟು ಮೇಯ್ನು ನಮ್ಮ ಕಾಫಿನ ಇಲ್ಲಿ ಕಸ್ಟಮರಿಗೆ ಡೈರೆಕ್ಟ್ ನಮ್ಮ ತೋಟದಿಂದ ತಂದ್ಬಿಟ್ಟು ಡೈರೆಕ್ಟಾಗಿ ಕೊಡಬೇಕು ಅಂತ ಮೇಯ್ನ್ ಕಾನ್ಸೆಪ್ಟ್ ಇರೋದು ನಮ್ಮದು. ಏನು ಬರುತ್ತೆ ಅದೇ ಪೌಡ್ರ್ ಮಾಡಿಕೊಡೋಣ ಅಂತ. ಮತ್ತು ಇದು ಮಿಷಿನ್ ಬಂದ್ಬಿಟ್ಟು ಇದು ರೋಸ್ಟಿಂಗ್ ಮಿಷಿನ್ನು. ಇದು ರೋಸ್ಟ್ ಮಾಡೋಕ್ಕೆ ಇಲ್ಲಿ ಹಾಕ್ತೀವಿ. ಇದು ರೋಸ್ಟ್ ಆಗ್ತಾ ಇರುತ್ತೆ, ರೋಸ್ಟಿಂಗ್ ಬೆರ್ಲು ಇದು. ಇದು ರೋಸ್ಟ್ ಇವಾಗ ಆಗ್ತಾ ಇದೆ ರೋಸ್ಟು ಇವಾಗ. ಹಾಂ, ಇವಾಗ ರೋಸ್ಟ್ ಆಗ್ತಾ ಇದೆ. ಮತ್ತು ಇದು ರೋಸ್ಟ್ ಆದಮೇಲೆ ಇವಾಗ ಒಂದು 20 ಮಿನಿಟ್ಸ್ಗೆ ರೋಸ್ಟ್ ಆಗುತ್ತೆ. ಇವಾಗ ರೋಸ್ಟ್ ಆದ ತಕ್ಷಣ ನಾವು ಇದು ಕೂಲಿಂಗ್. ಹಾಂ, ಇದು ಕೂಲಿಂಗು ಇನ್ನು ಸ್ಟಾರ್ಟ್ ಮಾಡಿಲ್ಲ. ಇವಾಗ ಇದು ರೋಸ್ಟ್ ಆಗ್ತಾ ಇದೆ ಮಿಷಿನ್ನು. ರೋಸ್ಟ್ ಆದಮೇಲೆ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಹಾಂ ಹೌದೌದು. ನಮ್ಮದು ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಜನರಿಗೆ ಒಳ್ಳೆ ಪ್ಯೂರ್ ಕಾಫಿ ಕೊಡೋಣ ಅಂತ. 100% ಪ್ಯೂರ್ ಕಾಫಿ ಕೊಡಬೇಕು. ನಮ್ಮ ಹತ್ರ 80-20 ಇದೆ. ನಿಮಗೆ ಯಾವ ಗ್ರೇಡ್ ಬೇಕೋ ಆ ಥರ ಗ್ರೇಡ್ ಕೊಡ್ತೀವಿ. ನಮ್ಮ ಕಾಫಿನ ಮಲ್ಲೇಶ್ವರಮಲ್ಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ, ಕುಡ್ಕೊಬರ್ತಾರೆ ನಮ್ಮ ಕಾಫಿನ. ನಾವು ನಮ್ಮೂರಲ್ಲಿ ಸಕಲೇಶ್ಪುರದಲ್ಲಿ ಮಿಷಿನ್ನು ಇದ್ದ, ತುಂಬ ಕಾಫಿನೂ ಸಿಗ್ತಾ ಇತ್ತು. ತುಂಬ ಇಲ್ಲಿ ಬೆಂಗಳೂರಲ್ಲೂ ನೋಡ್ತಾ ಇದ್ವಿ ಕಾಫಿನ. ಕಾಫಿ ಜನರಿಗೆ ಯಾವ ಥರ ಕೊಡ್ತಿದ್ದಾರೆ ಅಂತ ಎಲ್ಲ ಗೈಡ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದು ನಮಗೊಂದು ನಮ್ಮ ಕಾಫಿನ ನಾವು ಒಂದು ಗುಡ್ ಕಾಫಿ ಥರ ಕೊಡ್ಬೋದಲ್ಲ ಜನರಿಗೆ ಅಂತ ನಾವೊಂದು ಯೋಚನೆ ಮಾಡಿದ್ವಿ. ನಾವು ಫ್ರೆಂಡ್ಸ್ ಸೇರಿ ಮಾಡಿರೋದು ಇದು ಶಾಪ್ನ. ಹಂಗೆ ಗೈಡ್ ಮಾಡ್ಬೇಕಾದ್ರೆ ಎಲ್ಲ ಸರೌಂಡಿಂಗ್ ಸುತ್ತಬಿಟ್ಟು ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ಗೈಡ್ ಮಾಡಿ ನೋಡಿದ್ವಿ, ಟೇಸ್ಟ್ ನೋಡಿದ್ವಿ. ಹಾಂ, ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ವಿ, ಟೇಸ್ಟ್ ನೋಡಿದ್ವಿ. ಆಗ ನಮ್ಮದು ಒಂದು ಕಾಫಿ ನಮ್ಮದೇ ಒಂದು ಬ್ರ್ಯಾಂಡ್ ಮಾಡೋಣ ಅಂತ ನಾವು ಯೋಚನೆ ಮಾಡಿದ್ವಿ. ಇವಾಗ ಬ್ರ್ಯಾಂಡ್ ಮಾಡಿದ್ದೀವಿ, ರೋಸ್ಟರ್ ಕಾಫಿ ಅಂತ. ಜನರಿಗೂ ಸಹ ಇಷ್ಟ ಆಗಿದೆ, ಅದೊಂದು ಖುಷಿ ಇದೆ. ಕಾಫಿ ಪೌಡರು ನಿಮಗೆ ಬಂದ್ಬಿಟ್ಟು ಇದು 1/2 kg ಇದೆ. 1/2 kg 70-30 80-20 ಅಂತ ಹಂಗೆ ಗ್ರೇಡ್ ವೈಸ್ ಮಾಡ್ತೀವಿ ನಾವು. ಮತ್ತು ಬ್ಲ್ಯಾಕ್ ಕಾಫಿ ಮಾಡ್ತೀವಿ. ಬ್ಲ್ಯಾಕ್ ಕಾಫಿ ನಮ್ಮ ಹತ್ರ ತುಂಬ ಚೆನ್ನಾಗಿರುತ್ತೆ. ಅದು ಪ್ಯೂರ್ ಕಾಫಿಲಿ ಮಾಡ್ಕೊಡ್ತೀವಿ. ಇದು ಫ್ರೆಂಚ್ ಪ್ರೆಸ್ 4 hour ಬ್ಲ್ಯಾಕ್ ಕಾಫಿನ 4 hour ಕೊಡ್ತೀವಿ. ಈಗ ಹೆಂಗೆ ಸುದೀಪ್ ಅವ್ರು ಕುಡಿತಾರೆ, ಕಿಚ್ಚ ಸುದೀಪ್ ಸರ್, ಅದೇ ಥರ ಪ್ಯೂರ್ ಕಾಫಿನ ನಾವು ಮಾಡಿಕೊಡ್ತೀವಿ. ನಮ್ಮ ಹತ್ರ ಫ್ರೇಜು ಅಷ್ಟೇ, ಹೋಲ್ಸೇಲ್ ಫ್ರೇಜು. ನಮ್ಮ ಹತ್ರ ಇವಾಗ 70-30 ಅಂದರೆ ಚಿಕೋರಿ ಮಿಕ್ಸ್ ಮಾಡ್ತೀವಿ. 70-30 ಅಂದರೆ 70% ಕಾಫಿ, 30% ಚಿಕೋರಿ. 30% ಅಂದರೆ ನಮ್ಮ ಹತ್ರ ಅಷ್ಟೇ ಇರುತ್ತೆ, 30%. 80-20 ಇದೆ. ಫ್ರಾಂಚೈಸಿ ನಮ್ಮದು ಕೊಡ ಇದಿಲ್ಲ. ನಾವೇ ಪ್ಲ್ಯಾನ್ ಏನು ಇನ್ನೂ ಮಾಡಿಲ್ಲ ಫ್ರಾಂಚೈಸಿ. ನಾವೇ ಇನ್ನೊಂದು ಬ್ರಾಂಚ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಇನ್ನೊಂದು ಮಲ್ಲೇಶ್ವರಂ ಇವಾಗ ಬಂದುಬಿಟ್ಟು ಒಂದು 6 months 7 months ಆಯಿತು. ಇವಾಗ ಶಾಪ್ ಓಪನ್ ಮಾಡಿ 7 months ಆಯಿತು. ಜನರಿಗೆ ಒಳ್ಳೆ ಮಿಷಿನ್ ಇಲ್ಲೇ ಲೈವ್ ಮಾಡಿಬಿಟ್ಟು ಇದೇ ಪೌಡರ್ನ ಫಿಲ್ಟರ್ ಮಾಡಿಬಿಟ್ಟು ಮಾಡ್ಕೊಡ್ತೀವಿ. ಹಾಂ, ಪುಡಿನೂ ಇಲ್ಲೇ ಮಾಡ್ತೀವಿ. ಅದೇ ಗ್ರೈಂಡಿಂಗು. ಇದು ಗ್ರೈಂಡಿಂಗ್ ಮಿಷಿನ್. ಹಾಂ,
ಇದು ಬಂದ್ಬಿಟ್ಟು ಗ್ರೈಂಡಿಂಗು, ಅಂದ್ರೆ ಈಗ ರೋಸ್ಟ್ ಆಗಿರೋ ಬೀನ್ಸ್ನ ಕೂಲ್ ಆಗಿರುತ್ತೆ, ಇದು ಗ್ರೈಂಡ್ ಪೌಡರ್ ಮಾಡ್ತೀವಿ ಇದರಲ್ಲಿ. ಇದು ಬಂದ್ಬಿಟ್ಟು ಚಿಕೋರಿ ಮತ್ತೆ ಕಾಫಿ ಬೀನ್ಸ್ ಇರುತ್ತಲ್ಲ, ನಾವೊಂದು 3 ಥರ ಗ್ರೈಂಡ್ ಯೂಸ್ ಮಾಡ್ತೀವಿ. ಅದನ್ನ ಹಾಕ್ಬಿಟ್ಟು ಇದು ಮಿಕ್ಸಿಂಗು, ಇದ್ರಲ್ಲಿ ಮಾಡಿರೋ ಮಿಕ್ಸಿಂಗು ಸೂಪರ್ ಆಗಿ ಬರುತ್ತೆ. ಬೇರೆದ್ರಲ್ಲಿ ಮಾಡಿದ್ರೆ ಅಷ್ಟು ಇಷ್ಟ, ಕೈಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ. ಇದು ಮಿಕ್ಸಿಂಗು, ಇದು ನೀಟ್ ಮಿಕ್ಸ್ ಆಗುತ್ತೆ. ಅದ್ರಲ್ಲಿ ಮಾಡಿದ್ರೆ ನೀಟ್ ಮಿಕ್ಸ್ ಆಗುತ್ತೆ. ಅದು ಕೆಟಲ್ಲು, ಅಂದ್ರೆ ಇವಾಗ ಬ್ಲ್ಯಾಕ್ ಕಾಫಿ ಮಾಡೋಕ್ಕೆ, ಈ ಏನಾದರೂ ಈಗ ಇದು ಡಿಕಾಕ್ಷನ್ ಮಾಡೋಕ್ಕೆ ಅದು ಇದು ಯೂಸ್ ಮಾಡ್ತಾ. ಇದು ಕಮ್ಮಿದು ಇರುತ್ತೆ, ಚೆನ್ನಾಗಿರುತ್ತೆ ಇರುತ್ತೆ. ನೋಡಿ ಜಾಸ್ತಿ ಯೂಸ್ ಮಾಡುವಾಗ ಬ್ರ್ಯಾಂಡಿಂಗ್ ತಗೊಂಡ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಕೇರಳದಿಂದ ಮಿಷಿನ್. ಇದಕ್ಕೂ ಮುಂಚೆ ನಾವು ವರ್ಕ್ ಮಾಡ್ತಾ ಇದ್ವಿ. ಬಿಸ್ನೆಸ್ ಮಾಡಬೇಕು ಅಂದ್ರೆ ಅನ್ನಿಸ್ತು. ಯಾಕೆಂದ್ರೆ ನಮ್ಮ ಕಾಫಿನೇ ಇದೆ, ನಾವ್ ಯಾಕೆ ಬೇರೆ ಹತ್ರ ಕೆಲಸ ಮಾಡೋಣ, ನಮ್ದೇ ನಾವು ಓನ್ ಆಗಿ ಮಾಡಿಬಿಟ್ಟು ನಾವೇ ಬೆಳೆಯೋಣ, ಒಳ್ಳೆ ಕಾಫಿ ಕೊಡೋಣ, ಓನ್ ಬಿಸ್ನೆಸ್ ಮಾಡೋಣ ಅಂತ ತಲೆಯಲ್ಲಿ ಬಂತು. ಯೋಚನೆ ಮಾಡಿದ್ವಿ ಹಾಗೆ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ರೋಸ್ಟರ್ ಕಾಫಿ ಅಂದ್ರೆ ಹುಡ್ಕ ಬರ್ತಾರೆ ಮಲ್ಲೇಶ್ವರಮಲ್ಲಿ. ಇವಾಗ ಅದೇ ಇನ್ನೊಂದು ಮಾಡೋಣ, ಮಲ್ಲೇಶ್ವರಮಲ್ಲಿ ಇನ್ನೊಂದು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಈಗಿರೋದು ಇಲ್ಲೇ ಮಲ್ಲೇಶ್ವರಂ 11th ಕ್ರಾಸಲ್ಲಿ ಇದೆ, ಇಲ್ಲೇ ಕೆನರಾ ಬ್ಯಾಂಕ್ ನಿಯರ್. ಈಗ ರೋಸ್ಟ್ ಆಗಿರೋದು. ಇದು ಇವಾಗ ಹೆಂಗೆ ಅಂದರೆ ರೋಸ್ಟಿಂಗ್ ಮೇಲೆ ಡಿಪೆಂಡು. ಇವಾಗ 1 kg ಬೀನ್ಸಿಗೆ 25% ಡಿಡಕ್ಟ್ ಆಗುತ್ತೆ. ಹುರಿದಿರೋ ಬೀನ್ಸ್. ಸರ್ ಇದು ಹೀಟ್ ಇರುತ್ತೆ ಬೀನ್ಸ್, ಅದು ಕೂಲ್ ಮಾಡುತ್ತೆ. ಇದು ಕೂಲ್ ಮಾಡ್ತಾ ಇರುತ್ತೆ ಬೀನ್ಸ್ನ. ಕೂಲ್ ಆಗ್ತಾ ಇದೆ. ಕೂಲ್ ಆದ ತಕ್ಷಣ ಅದು ಪೌಡರ್ ಮಾಡೋದು, ಅದು ಮಿಕ್ಸಿಂಗು, ಇದು ಪ್ಯಾಕೇಜಿಂಗು. ನಾವೆಲ್ಲ ಕಾಫಿ ಗೊತ್ತಿತ್ತು, ಬಟ್ ಈ ತರ ಎಲ್ಲ ರೋಸ್ಟ್ ಮಾಡೋದು ಫಸ್ಟ್ ಟೈಮ್ ಸರ್. ಹೌದಾ? ನಾವೆಲ್ಲ ಬರೀ ಕಾಫಿ ಜನರೆಲ್ಲ ಕುಡಿತಾ ಇದ್ವಿ ಅಷ್ಟೇ. ಸರ್ ಈಗ ನಿಮ್ಮ ತರ ಕಾನ್ಸೆಪ್ಟ್ ಅಲ್ಲಿ ಕಾಫಿ ಡೇ ಎಲ್ಲ ಇದೇ ತರನೇ ಮಾಡ್ತಾರಾ? ಅಂದ್ರೆ ಕಾಫಿ ಡೇ ತರಿಸ್ತಾರೆ ಅವರು ಅನ್ಸುತ್ತೆ. ನಮ್ಮ ಕಾನ್ಸೆಪ್ಟ್ ಏನು ಅಂದ್ರೆ ಇಲ್ಲೇ ಪೌಡರ್ ಮಾಡಿ ಇಲ್ಲೇ ಲೈವ್ ಆಗಿ ಕೊಡೋಣ ಅಂತ ಬೀನ್ಸ್ ತರ್ತೀವಿ. ಸರ್ ನಿಮ್ಮ ಪ್ರಕಾರ ಅಂದ್ರೆ ನಿಮ್ಮ ಕಾನ್ಸೆಪ್ಟ್ ಅಲ್ಲಿ ಬೇರೆ ಯಾರು ಈ ರೀತಿ ಮಾಡಿಲ್ಲ ಅಲ್ವಾ? ಮಲ್ಲೇಶ್ವರಂಲಿ ಯಾರು ಮಾಡಿಲ್ಲ ಈ ತರ, ಯಾರು ಮಾಡಿಲ್ಲ ನೋಡಿರೋ ಪ್ರಕಾರ. ಇವಾಗ ಬಂದ್ಬಿಟ್ಟು ಕಾಫಿ ಇದು ಫಿಲ್ಟರು, ನಾವು ರೆಗ್ಯುಲರ್ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೀವಿ. ನಮಗೆ ಇದು ಅಭ್ಯಾಸ ಆಗಿದೆ, ಹಂಗಾಗಿ ನಾವು ಇದೇ ರೆಗ್ಯುಲರ್ ಫಿಲ್ಟರ್ ಅಭ್ಯಾಸ ಮಾಡ್ತೀವಿ. ಇದು ನಮ್ಮದು ಪೌಡರ್ನ 1:4 ಥರ ವಾಟರ್ ಹಾಕ್ತೀವಿ. ಹೀಟ್ ವಾಟರ್ ಹಾಕ್ಬಿಟ್ಟು ಇವಾಗ ಫಿಲ್ಟರ್ ಆಗಿದೆ. ಇದನ್ನು ನಾವು 30% ಡಿಕಾಕ್ಷನ್ ಹಾಕ್ತೀವಿ ಒಂದು ಲೋಟಕ್ಕೆ ನಮ್ಮ ಕಾಫಿನ. ಪಿಂಗಾಣಿ ಗ್ಲಾಸಲ್ಲಿ ಕುಡಿದ್ರೆ ಒಳ್ಳೇದು. ಪೇಪರ್ ಗ್ಲಾಸ್ ಇದೆ ಕೊಡಲ್ಲ, ಅಂದರೆ ಕೇಳ್ತಾರೆ ನಮಗೆ ಪೇಪರ್ ಗ್ಲಾಸ್ ಬೇಕು ಅಂತ. ಪಿಂಗಾಣಿ ಗ್ಲಾಸಲ್ಲಿ ಕುಡಿದ್ರೆ ಒಳ್ಳೇದು. ಕಾಫಿನ ಇದರಲ್ಲೇ ಕುಡಿಬೇಕು, ಫಿಂಗರ್ ಗ್ಲಾಸ್. ಹೆಲ್ತ್ ಮೇಯ್ನು, ಹೆಲ್ತ್ ಚೆನ್ನಾಗಿರುತ್ತೆ. ಇದರಲ್ಲಿ ಪ್ಲಾಸ್ಟಿಕ್ ಕೋಟ ಇದೆ, ಹಾಗಾಗಿ ಇದ್ರಲ್ಲಿ ನಾವು ಕೊಡಲ್ಲ, ಇಷ್ಟ ಇಲ್ಲ. ಕಸ್ಟಮರ್ ಅನಿವಾರ್ಯ ಬೇಕು ಅಂತಾರಲ್ಲ, ಅದಕ್ಕೋಸ್ಕರ ಕೊಡ್ತೀವಿ. ಮ್ಯಾಮ್ ಕಾಫಿ ತೊಗೊಳ್ಳಿ, 2 ಕಾಫಿ. ಅದಾ ಲೆಮನ್ ಟೀ ನಾಳೆಯಿಂದ. ಬ್ಲೌಸ್ ಬ್ಲೌಸ್ ಅರ್ಜೆಂಟ್ ಇದೆಯಾ? ಹಿಂಗೆ ಕೊಡ್ಲಾ? ಅಲ್ಲಲ್ಲ
30. 2 ಕಾಫಿ ಸರಿ ಅಲ್ಲ ಹಾಂ ಒಂದಲ್ಲ ತೊಗೊಳ್ಳಿ. ಅಲ್ಲ ಕಾಫಿ ಇದು ಸರ್ ತೊಗೊಳ್ಳಿ. ಏನು ಸಮಾಚಾರ? ಹಬ್ಬ ಎಂತ ಇಲ್ಲ, ನಮ್ದೇ ಎಂತ ಹಬ್ಬ. ಯುಗಾದಿ ಹಬ್ಬ ಎಲ್ಲ ಇಲ್ಲ. ಸರ್ ತೊಗೊಂಡ್ರು ಕಾಫಿ? ಬಿಸಿ ಐತೆ. ಪ್ಲೈನ್ ಅಲ್ಲ? ಹಾಂ ಇದು ಮೇಡಮಿಗೆ ಕೊಡಿ. ಕಾಫಿ ತಗೊಳ್ಳಿ. ಶುಗರ್ ಬೇಡ ಅಲ್ಲ? ಇದಕ್ಕೆ ಸಾಸರು ಹಾಂ 100 45 ಹಾಂ 100. ಆಯ್ತಾ? ಇದು ಬಂದ್ಬಿಟ್ಟು ಪೌಡರು ಗ್ರೈಂಡ್ ಹೆಂಗಾಗುತ್ತೆ ಅಂತ ಮಾಡೋದು. ನಾವು ಇವಾಗ ಬಂದ್ಬಿಟ್ಟು ಬ್ಲ್ಯಾಕ್ ಕಾಫಿಗೆ ಮಾಡ್ತಾ ಇದ್ದೀವಿ. ಪೌಡರ್ ಬ್ಲ್ಯಾಕ್ ಕಾಫಿಗೆ ನಮ್ಮದು ಸ್ವಲ್ಪ ದಪ್ಪ ಇರುತ್ತೆ. ಫ್ರೆಂಚ್ ಪ್ರೆಸ್ ಇದು ಫೈನಲ್ ಅಲ್ಲ, ಇದು ಬ್ಲ್ಯಾಕ್ ಕಾಫಿಗಾದ್ರೆ ಇದೇ ಫೈನಲ್ಲು. ಇವಾಗ ಫಿಲ್ಟರ್ ಕಾಫಿಗಾದರೆ 80-20 ಆದರೆ ಇದು ಮಿಕ್ಸಿಂಗ್ ಮಾಡಬೇಕು. ಚಿಕೋರಿ ಮತ್ತು ಇದನ್ನು ಎಷ್ಟೆಷ್ಟು ಪರ್ಸೆಂಟ್ ಬೇಕು, ಎಷ್ಟೆಷ್ಟು ಗ್ರೇಡ್ ಬೇಕೋ ಆ ಥರ ಮಿಕ್ಸ್ ಮಾಡಬೇಕು. ಬ್ಲ್ಯಾಕ್ ಕಾಫಿ ಇದರಲ್ಲಿ ಹಾಕ್ತೇನೆ.
ಅಲ್ಲ ಪಾರ್ಸಲ್ ಸೋಸಂಗಿ ಹಾಕಿದ್ದ ನೀರು ಹಾಕಿದ್ದೀನಿ ನೋಡಿ ಡಿಕಾಕ್ಷನ್ ಯಾವ್ದು ಥರ ಇದೆ भैया दूध पार पानी डाल देना ಒಂದು ಲೆಸ್ ಅಲ್ಲ ಹಾಂ ಕಾಸು ಇಲ್ದವರು ಮೇಲೆ ಬರ್ಬೋದು ಸಣ್ಣದಾಗಿ ವ್ಯಾಪಾರ ಮಾಡಿ ದೊಡ್ಡದಾಗಿ ಯೋಚನೆ ಮಾಡಿ ಹಾಗೆ ಆಗುತ್ತೆ ಯಾವುದಕ್ಕೆ ತಲೆ ಕೆಡಿಸ್ಕೊಬೇಡಿ ಎಲ್ಲ ಸಪೋರ್ಟ್ ಮಾಡ್ತಾರೆ ನೀವು ಹಾಂ ಏನು ಬ್ಯಾಕ್ಗ್ರೌಂಡ್ ಇರಲ್ಲ ಅಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬಿಸ್ನೆಸ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರೋರಿಗೆ ಏನು ಹೆದರಬೇಡಿ ಅಷ್ಟೇ ಮೇಯ್ನ್ ಇರೋದು ಹೆದರಬೇಡಿ ಮಾಡಿ ತಲೆ ಕೆಡಿಸ್ಕೋಬೇಡಿ ಯಾವುದಕ್ಕೂ ನಾವು ಸಹ ಅದು ಇದು ಪ್ರಾಬ್ಲಮ್ ಬಂದಿರುತ್ತೆ ಸ್ಟಾರ್ಟಿಂಗು ನಾವು ಲೆಕ್ಕನೇ ಹಾಕಲ್ಲ ಯಾವುದಕ್ಕೂ ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ಸ್ಟೆಪ್ ಇಟ್ಟೇ ಇರ್ತೀವಿ ಇಷ್ಟು ಈ ಥರ ಮಾಡಿದ್ದೀವಿ ವೆಯ್ಟ್ ಮಾಡಿ ಜಾಗ ಹುಡುಕಿ ಜಾಗ ಸಿಗ್ದಲ್ಲಿ ಏನೇನೋ ಆಗಿ 3 ಮಂತ್ಸು 4 ಮಂತ್ಸು ಓಡಾಡ್ಕೊಂಡು ಮಾಡಿ ಈಗ ಈ ಥರ ಒಂದು ಕೆಫೆ ಮಾಡಿದ್ದೀವಿ ಚೆನ್ನಾಗಿ ನಡೀತಿದೆ ಇನ್ನೊಂದು ಬ್ರ್ಯಾಂಚ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಮಲ್ಲೇಶ್ವರಮಲ್ಲೇ ಮಾಡಬೇಕು ಅಂತ ಇದೆ ದೊಡ್ಡದಾಗಿ ಮಾಡ್ತೀವಿ ಇನ್ನೊಂದು 6 ಮಂತ್ ಒಳಗಡೆ ನಮ್ಮದು ಫುಲ್ ಸೆಟಪ್ ಸೇರಿ ಎಲ್ಲ ಸೇರಿ ನಮ್ಮದೊಂದು 30 to 35 lakhs ಆಗಿದೆ ಹಾಂ ಒಂದು ಶಾಪ್ಗೆ ಟೋಟಲ್ ಫುಲ್ ಸೆಟಪ್ ಎಯಿಂದ ಜೆಡ್ ಹಾಂ ನಮ್ಮ ಹತ್ರ ಸ್ಟಾರ್ಟಿಂಗ್ ಯೋಚನೆ ಮಾಡುವಾಗ ಕಾಸೇ ಇರಲಿಲ್ಲ ಆದಮೇಲೆ ಆಟೋಮೆಟಿಕ್ ಕಾಸು ಬರುತ್ತೆ ಇವಾಗ ಟೋಟಲ್ ನಾವು 3 ಜನ ಟೋಟಲ್ 5 ಜನ ಇದ್ದೀವಿ ಇವಾಗ ಹಾಂ ಶಾಪಲ್ಲಿ 5 ಜನ ಇದ್ದೀವಿ ಇವಾಗ ಶಿಫ್ಟಿಗೆ ಹೋಗಿದೆ ಅಂದರೆ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾ ಇದ್ದೀವಿ ಬೆಂಗಳೂರು ಲೈಫು ಚೆನ್ನಾಗಿದೆ ನಾವು ಹೆದರೇ ಇಲ್ಲ ಫಸ್ಟ್ ಹೆದರೇ ಇಲ್ಲ ನೋಡೋಣ ಅಂತಲೇ ನಮ್ದು ಏನಿದ್ರು ಏನೇ ಮಾಡಬೇಕು ಅಂದ್ರೆ ನೋಡೋಣ ಏನಾಗುತ್ತೆ ಹಾಗೆ ಬಿಡಲಿ ಅಂತ ಮಾಡ್ತೀವಿ ನಾವು ಮೇಯ್ನ್ ಹೆದರಬೇಡಿ ಅದಕ್ಕೆ ತಲೆ ಕೆಡಿಸ್ಕೊಬೇಡಿ 100 ಜನ 100 ಮಾತಾಡ್ತಾರೆ ಅದ್ರಲ್ಲಿ 10 ಜನ ಒಳ್ಳೇದು ಮಾತಾಡೋರು ಇದ್ದೇ ಇರ್ತಾರೆ ಅವ್ರು ಸಪೋರ್ಟ್ ಕೊಟ್ಟರೆ ಸಾಕು 10 ಜನ 100 ಜನ ಲೆಕ್ಕನೇ ಬರಲ್ಲ ಅವಾಗ ನಮಗೆ ಅಷ್ಟೇ ಹೇಳೋದು ಚೇಂಜ್ ಇಲ್ಲ 5 rupees ಬಿಸ್ಕೆಟ್ ಬ್ರೋ 3 ಹಾಲಕ್ಕೆ ಕೇಳಿ 3 हाल दूध डालो 3 दूध ಯಾರ ಹತ್ರ 1,000 ರೂಪಾಯಿಗಿಲ್ಲ ಬ್ರೋ ಅವ್ರ ಹತ್ರ ಹಾಕ್ಸಿದ್ರೆ ನೋಡಿ 2 ಕಾಫಿ 2 ಟೀ 100 2 ಕಾಫಿ 2 ಟೀ 45 30 ಬಿಸ್ನೆಸ್ ಮಾಡಿ ಧೈರ್ಯ ಮಾಡಿ ಮೇಯ್ನು ಅವರಿಗೆ ಬಿಸ್ನೆಸ್ ಮಾಡಿ ಹೇಳಿ ಬಿಸ್ನೆಸ್ ಮಾಡೋಕ್ಕೆ ಹೆದರಬೇಡಿ ಅಮೌಂಟ್ ಹಾಕೋಕ್ಕೆ ಹೆದರಬೇಡಿ ಬೇರೆಯವ್ರು ಏನಾರು ಮಾತಾಡ್ತಾರೆ ಜನಗಳು ಅವ್ರಿಗೆ ತಲೆ ಕೆಡಿಸ್ಕೋಬೇಡಿ ಏನೇನೋ ಬರ್ತವೆ ಯಾವುದಕ್ಕೆ ಏನು ಹೆದರಬೇಡಿ ಫೇಸ್ ಮಾಡಿ ಆರಾಮ್ಸೆ ಆಗುತ್ತೆ ಕೆಲಸ ಮಾಡೋ ಬದಲು ಆರಾಮ್ಸೆ ಬಿಸ್ನೆಸ್ ಮಾಡಿ ನಮ್ಮದು ಮೇನ್ ಕಾಫಿ ನಮ್ಮ ಕಾಫಿನ ನಾವು ಜಸ್ಟ್ ಮಾರ್ತಿದ್ವಿ ಅಷ್ಟೇ ಬೆಳೆದ್ಬಿಟ್ಟು ನಮ್ಮ ಕಾಫಿನ ನಾವು ಕಾಫಿ ಮಾಡಿ ಯಾರಿಗೂ ಕಸ್ಟಮರಿಗೆ ಕೊಡ್ತಿರಲಿಲ್ಲ ನಮ್ಮ ಕಾಫಿನ ನಾವೇ ಮಾಡಿಬಿಟ್ಟು ಕಸ್ಟಮರಿಗೆ ಕೊಡೋಣ ಅಂತ ಒಂದು ಇದು ಒಳ್ಳೆ ಟೇಸ್ಟ್